ಅದಕ್ಕಾಗಿ ನೀನು ಕಾಯಲೇಬೇಕು. ನಾನು ಯಾವುದೇ ಉತ್ತರ ಕೊಡದಂತೆ ನನ್ನ ಮಕ್ಕಳೇ ನನ್ನನ್ನು ಕಟ್ಟಾಕಿದ್ದಾರೆ. ನಿನ್ನನ್ನು ಕಟ್ಟಾಕೋದಾ? ಅದೇ ಹೇಗೆ ಸಾಧ್ಯ? ನನ್ನ ಮಕ್ಕಳಿಗೆ ನನ್ನನ್ನೇ ಗೆಲ್ತೀನಿ ಅನ್ನೋ ಗರ್ವ, ಈ ಜಗನ್ಮಾತೆಯ ಜಗನ್ಮಾಯೆಯನ್ನ ಗೆಲ್ತೀನಿ ಅನ್ನೋ ಅಹಂ, ತಾಯಿಯನ್ನೇ ಮೀರಿಸಿದೀವಿ ಅಂತ ಅಲ್ಪ ಸಂತೋಷ ಪಡ್ತಿದ್ದಾರೆ. ಅದು ಭ್ರಮೆ ಅಂತ ಅವ್ರಿಗೆ ತಿಳಿದಿಲ್ಲ. ಅದು ನನ್ನದೇ ಆಟ. ಈ ಮಕ್ಕಳ ಆಟವನ್ನ ಕ್ಷಮಿಸಬೇಕು, ಶಿಕ್ಷಿಸಬೇಕು ಅನ್ನೋ ಗೊಂದಲದಲ್ಲಿದ್ದೀನಿ. ಹಾಗಾಗಿ ಈ ಕ್ಷಣದಲ್ಲೇ ಏನೂ ಉತ್ತರವನ್ನ ಕೊಡಲಾರೆ. ನನ್ನ ತಾಯಿ. ತಾಳ್ಮೆ ಇರಲಿ ಮಗಳೇ. ನೀನು ನನ್ನ ಸನ್ನಿಧಾನವನ್ನು ಬಿಟ್ಟು ಹೊರಡುವ ಮುನ್ನ ನಿನಗೆ ನನ್ನ ಅನುಗ್ರಹದಿಂದ ಎಲ್ಲವೂ ಅರಿವಾಗುತ್ತದೆ. ಆದರೆ ಅದಕ್ಕೂ ಮುನ್ನ ನಿನ್ನಿಂದ ಒಂದು ಕಾರ್ಯವಾಗಬೇಕಾಗಿದೆ. ನನ್ನಿಂದನಾ? ಹೌದು. ಶ್ರೀಚಕ್ರ ಉದ್ಭವ ಆದ ಮೇಲೆ ಅದನ್ನ ಕಲ್ಯಾಣಿಲಿ ತಂದು ಮುಳುಗಿಸ್ತಾರೆ. ಮುಳುಗಿಸ್ಲಿ, ಅದನ್ನ ನಾವು ಮೇಲೆ ಏಳದ ಹಾಗೆ ನೋಡ್ಕೊಳ್ಳೋಣ. ಮುಳುಗಿದ ಶ್ರೀಚಕ್ರ ನಮ್ಮ ಕೈವಶವಾಗುತ್ತೆ. ಇದು ಸಾಧ್ಯನಾ? ಸಾಧ್ಯ. ಕಲ್ಯಾಣಿಯ ನೀರು, ಅದರ ವಾಯು ಎಲ್ಲವನ್ನು ನಮ್ಮ ಕೈವಶಕ್ಕೆ ತಗೋಬೇಕು. ಅದು ನಮ್ಮ ವಶಕ್ಕೆ ಬಂದ ಮೇಲೆ ಅದರ ಸರಹದ್ದಿನ ಎಲ್ಲವೂ ನಮ್ಮ ಕೈವಶವಾಗುತ್ತೆ. ಶ್ರೀಚಕ್ರ ಮೇಲೇಳೋಲ್ಲ, ಅದು ಅಮ್ಮನವರ ಕೈ ತಪ್ಪುತ್ತೆ. ಆದ್ರೆ ಅದನ್ನ ಸಾಧಿಸೋದಾದ್ರೂ ಹೇಗೆ? ಪಂಚಭೂತಗಳ ಸಿದ್ಧಿ ಪಡ್ಕೋಬೇಕು. ಕಲ್ಯಾಣಿ ಸುತ್ತಲಿನ ಭೂಮಿ, ಆಕಾಶ, ವಾಯು, ಅಗ್ನಿ, ಕಲ್ಯಾಣಿಯ ಜಲ ಎಲ್ಲವನ್ನೂ ನಮ್ಮ ವಶಕ್ಕೆ ಪಡ್ಕೋಬೇಕು. ನಾನು ನನ್ನ ದೇವತೆಯ ಅನುಗ್ರಹ ಪಡಿತೀನಿ. ಸಿದ್ಧಿಗಳಿಗೆ ಅಧಿದೇವತೆ ಅವಳು. ಜಗತ್ತಿಗೂ ಮುಂಚಿನ ಜಲಪ್ರಳಯದಲ್ಲಿ ಹುಟ್ಟಿದ ದೇವತೆ ಅವಳು. ಅವಳ ಸಿದ್ಧಿ ಆದ್ರೆ ಶ್ರೀಚಕ್ರಕ್ಕೆ ನಾವು ಜಲ ದಿಗ್ಬಂಧನ ಹಾಕ್ಬೋದು. ಕಾಲ ರುದ್ರ ಭೈರವನ ಆಹ್ವಾನ ಮಾಡ್ತೀನಿ ನಾನು. ಶೂದ್ರ ಶಕ್ತಿಗಳ ಅಧಿಕಾರ ದೇವರವನು. ಕಡ್ಕಿ, ನೀನು ಜಲ ನಿರ್ಯಾಣ ಮಾಡು. ನಾನು ಶೂದ್ರ ಶಕ್ತಿಗಳ ಸಹಾಯದಿಂದ ಉಳಿದ ಭೂತಗಳನ್ನು ವಶಕ್ಕೆ ಪಡೆದುಕೊಳ್ತೀನಿ. ಇಷ್ಟಾದ್ರೆ ಶ್ರೀಚಕ್ರ ನಮ್ಮ ಕೈವಶವಾಗೋದ್ರಲ್ಲಿ ಸಂದೇಹನೇ ಇಲ್ಲ. ಸರಿ, ಸಿದ್ಧತೆ ಮಾಡ್ಕೊಳ್ಳಿ. ತಗೊಳ್ಳಿ, ಬಡವ್ರ ಮನೆ, ಉಪಚಾರ ಕಮ್ಮಿ ಆಯಿತು ಅಂತ ಬೇಜಾರು ಮಾಡ್ಕೋಬಿಡಿ. ಚೇಚೆ, ನೀವೊಳ್ಳೆ. ಬಡತನ ಹಣಕ್ಕೆ ಹೊರತು ಹೃದಯಕ್ಕಲ್ಲ. ಈಗಿನ ಕಾಲದಲ್ಲಿ ಯಾರು ಈ ಥರ ಸತ್ಕಾರ ಮಾಡ್ತಾರೆ ಹೇಳಿ? ನಮಗಂತೂ ತುಂಬ ಸಂತೋಷ ಆಯಿತು. ನೋಡಿ, ನಾವು ಬಡತನದಿಂದನೇ ಬಂದವರು. ಕಷ್ಟ ನಮಗೂ ಗೊತ್ತು. ಬಡತನದಲ್ಲಿ ಸಿಗೋ ಪ್ರೀತಿ ವಿಶ್ವಾಸ ದುಡ್ಡು ಬಂದ್ಮೇಲೆ ಇರಲ್ಲ ನೋಡಿ. ನಿಜವಾದ ಮಾತು ಹೇಳಿದ್ರೆ ನೋಡಿ, ದುಡ್ಡು ಬಂದರೆ ನಂಬಿಕೆ, ದೇವರು, ಸಂಸ್ಕಾರ ಎಲ್ಲ ಮರ್ತು ಬಿಡ್ತಾರೆ. ಅದು ಯಾವ ಗಳಿಗೆಯಲ್ಲಿ ಅವ್ರ ಕಣ್ಣಿಗೆ ಕತ್ಲು ಕವಿಳಿಸ್ಕೊಳುತ್ತೋ. ಆದರೆ ನಿಮ್ಮ ಮಗಳು ನೋಡ್ತಿದ್ರೆ ನಮಗೆ ತುಂಬ ಖುಷಿ ಆಗುತ್ತೆ. ಈಗಿನ ಹೆಣ್ಣುಮಕ್ಳಿಗೆ ಹೋಲಿಸಿದ್ರೆ ನಿಮ್ಮ ಮಗಳು ದೇವತೆ. ನೋಡಿದ್ರಾ, ನನ್ನೊಬ್ಬಂಗೆ ಅಲ್ಲ, ನೀವೆಲ್ಲರ ಕಣ್ಗೂ ದೇವತೆ ಥರನೇ ಕಾಣೋದು. ಈಗಲಾರು ಗೊತ್ತಾಯ್ತಾ ನಾನು ಹೇಳ್ತಾ ಇದ್ದಿದ್ದು ನಿಜ ಅಂತ? ಹೇಳಿ, ಇದೇ ಖುಷಿಲಿ ಯಾವಾಗ ಮದುವೆ ಆಗೋಣ?
ಜಾಜಿನೂ ಅಷ್ಟೇ ಅಮ್ಮ, ತುಂಬ ಲಕ್ಷಣವಾಗಿದ್ದಾಳೆ. ಅವಳು ನೋಡ್ತಾ ಇದ್ರೆ ಸಾಕ್ಷಾತ್ ಅಮ್ಮನವ್ರನ್ನೇ ನೋಡ್ದಂಗಾಗತ್ತೆ. ಮದುವೆ ಯೋಚನೆ ಏನಾದರೂ ಮಾಡಿದ್ದೀರಾ? ಇನ್ನೂ ಪುಟ್ಟ ಹುಡುಗಿ, ಹುಡುಗಾಟದ ಬುದ್ಧಿ, ಜೊತೆಗೆ ಹುಡುಗ ಸಿಗಬೇಕಲ್ಲ. ಗುಣ ಇದ್ರೆ ಕೆಲಸ ಇರಲ್ಲ, ಇನ್ನು ಕೆಲಸ ಹಣ ಎರಡೂ ಇದ್ರೆ ಗುಣ ಇರೋಲ್ಲ. ಎಲ್ಲ ಖದೀಮ್ರೆ, ಅಮ್ಮನವ್ರ ತಾಳಿನೇ ಬಿಡೋಲ್ಲ. ಅದಕ್ಕೆ ಅಲ್ವಾ ಕೆಟ್ಟ ಕಾಲ ಅನ್ನೋದು. ನನಗಂತೂ ನಂಬಕ್ಕೆ ಆಗ್ತಿಲ್ಲ. ಅಲ್ಲ, ಅಮ್ಮನವ್ರ ತಾಳಿಗೆ ಕೈ ಹಾಕೋದು ಅಂದ್ರೇನು? ಇಂಥ ಭ್ರಷ್ಟರು, ಮನಸ್ಸಾಕ್ಷಿನೇ ಇಲ್ದಿರೋರು ಅವರು. ಅಮ್ಮನವರು ಸುಮ್ಮನೆ ಬಿಡೋದಿಲ್ಲ ಅವರನ್ನ. ಲಲಿತಾ ಸಹಸ್ರನಾಮ ಹೇಳಿ ಎಷ್ಟೋ ಜನ ಹೆಣ್ಮಕ್ಳು ತಮ್ಮ ಮುತ್ತೈದೆತನನ್ನ ಉಳಿಸ್ಕೋತಾರೆ. ಅಂಥ ಅಮ್ಮನವ್ರ ಮಾಂಗಲ್ಯಕ್ಕೆ ಭಂಗ ತರೋ ಅಂತ ಕೆಲಸ ಮಾಡಿದ್ರೆ ಸುಮ್ಮನೆ ಇರ್ತಾರ ಅಮ್ಮನವರು? ಶಾಪ ತಡ್ತೆ ಇರೋಲ್ಲ. ಆದರೆ ನಾಳೆ ಪೂಜೆ ಹೇಗಾಗತ್ತೆ ಮಾಂಗಲ್ಯನೇ ಇಲ್ಲದೆ? ಕೆಟ್ಟ ಕಾಲ ಬಂತು ಚಕ್ರಾಪುರಿಗೆ, ನೋಡಕ್ಕಾಗೋಲ್ಲ. ಸಂಕಟ ಆಗುತ್ತೆ ಅಮ್ಮನವ್ರ ಕುತ್ತಿಗೆಲ್ಲಿ ನಕಲಿ ಮಾಂಗಲ್ಯ ನೋಡಿದ್ರೆ. ಆದರೆ ನಾಳೆ ಸಂಜೆ ಅಮ್ಮನವ್ರ ಪೂಜೆ ಆಗಲೇಬೇಕು, ಇಲ್ಲದೆ ಇದ್ರೆ ಶಕ್ತಿ ಸಂಚಯ ಆಗೋಲ್ಲ. ಅಂಕಲ್, ದೇವಸ್ಥಾನದಲ್ಲಿ ದೇವ್ರಿಗೆ ಒಡವೆ ಏರಿಸೋದು ನಮ್ಮ ಖುಷಿಗೆ, ಅಲಂಕಾರ ಮಾಡಿ ಭಕ್ತಿ ತೋರಿಸ್ತೀವಿ. ಆದರೆ ನೀವು ಬೇರೆನೇ ಹೇಳ್ತಾ ಇದ್ದೀರಲ್ಲ. ಚಕ್ರಾಪುರಿಲಿ ಅಮ್ಮನವರ ದೇವಸ್ಥಾನ ಅಂದರೆ ಸಾಮಾನ್ಯದ್ದಲ್ಲ, ಅಮ್ಮನವರ ಶಕ್ತಿಪೀಠ. ಶ್ರೀಚಕ್ರದ ಸನ್ನಿಧಾನ. 21 ವರ್ಷಕ್ಕೊಂದು ಸಾರ್ತಿ ಭೂಗತ ಆಗಿರೋ ಶ್ರೀಚಕ್ರ ಉದ್ಭವ ಆಗುತ್ತೆ. ಅದು ಈ ವರ್ಷ. ಶ್ರೀಚಕ್ರ ಶಿವಶಕ್ತಿ ಸಮಾಗಮದಿಂದಾನೇ ಆಗೋದು. ಅದಕ್ಕೆ ಶಕ್ತಿ ಸಂಚಯ ಆಗಬೇಕು ಅಂದರೆ ಮುತ್ತೈದೆ ಪೂಜೆ ನಡೀಲೇಬೇಕು. ಆ ದುಷ್ಟರು ಮಾಡಿರೋ ಕೆಲಸದಿಂದ ಈ ವರ್ಷ ಮುತ್ತೈದೆ ಪೂಜೆ ಆಗೋಲ್ಲ. ಆ ಪೂಜೆ ಆಗದೆ ಚಕ್ರ ಉದ್ಭವ ಆಗೋಲ್ಲ. ಆಗುತ್ತೆ, ಚಕ್ರ ಉದ್ಭವ ಆಗುತ್ತೆ. ಏನು ಹೇಳ್ತಿದೀಯ ಅಮೃತ ನೀನು? ಹೌದು, ಅಮ್ಮನವರ ಕೊರಳಿಗೆ ನಾಳೆ ಮಾಂಗಲ್ಯ ಸೇರುತ್ತೆ. ಅಮ್ಮನವ್ರನ್ನ ಸೋಲ್ಸೋದು ಅಷ್ಟು ಸುಲಭ ಅಲ್ಲ. ಪೂಜೆ ನಡೆದೇ ನಡೆಯುತ್ತೆ. ಈ ವರ್ಷ ಶ್ರೀಚಕ್ರ ಉದ್ಭವ ಆಗೇ ಆಗುತ್ತೆ. ಅಮ್ಮನವರ ಅನುಗ್ರಹದಂತೆ ದುಷ್ಟರನ್ನ ಸಂಹಾರ ಮಾಡಬೇಕು. ಅವ್ರು ಹಾಕಿರೋ ದಿಗ್ಬಂಧನ ಕೂಡ ನನಗೆ ಕಾಣಿಸ್ತಾ ಇದೆ. ಅಷ್ಟು ಸುಲಭವಾಗಿ ಅದನ್ನ ದಾಟೋದಕ್ಕಾಗಲ್ಲ. ಈಗೇನ್ ಮಾಡಲಿ? ನಿಮ್ಮ ಕಣ್ಣು ಮುಂದೆನೆ ನಿಮ್ಮ ಶಕ್ತಿ ಹೇಗೆ ನಿಷ್ಕ್ರಿಯವಾಗುತ್ತೆ ಅಂತ. ಯಾವ ಪವಾಡನೂ ಇಲ್ಲ, ಯಾವ ಶಕ್ತಿನೂ ಇಲ್ಲ, ಬರೀ ಕಲ್ಲಷ್ಟೇ.